ಕಾಯಕಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ, ಎಲ್ಲವೂ ಶ್ರೇಷ್ಠತೆಯನ್ನು ಪಡೆದಂತಹ ಕಾಯಕಗಳು. ಎಂತಹ ಪರಿಕಲ್ಪನೆ, ಕಾಯಕದ ಬಗ್ಗೆ ಎಂತಹ ದೊಡ್ಡ ಎತ್ತರವನ್ನ ಅವರು ತೆಗೆದುಕೊಂಡು ಹೋದ್ರು ಅನ್ನುವಂಥ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಈಗ ದೊಡಸುಪ್ಪ ಗೌಡರಿಗೆ ನಾನು ಮಾತಾಡದೆ ಹೋದ್ರೆ ಬಹಳ ದೊಡ್ಡ ಅಪಚಾರ ಆಗ್ತೈತೆ ಅನ್ನೋ ಹಿನ್ನೆಲೆಯಲ್ಲಿ ಕೆಲವೇ ನಿಮಿಷದಲ್ಲಿ ಗೌಡರ ಬಗ್ಗೆ ನಾನು ಮಾತನಾಡಿ ನನ್ನ ಉಪನ್ಯಾಸಕ್ಕೆ ವಿರಾಮ ಹೇಳ್ತೇನೆ. ಒಂದಗಳು ಹೆಚ್ಚಿರೋದು ಒಂದಗಳು ಕೊರೆ ಇರುವುದು, ತಿಂದು ನನ್ನ ಋಣ ತೀರುವುದಲೆ ಪಯಣ, ಹಿಂದಾಗದೊಂದು ಕ್ಷಣ ಮುಂದು ಕುಂಕಾದೆರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ ಅಂತ ಹೇಳಿ ಈ ನಾಡಿನ ಬಹುದೊಡ್ಡ ಅನುಭಾವಿ ಕವಿಗಳಾದಂಥ ಡಿ.ವಿ.ಜಿ ಅವರು ಕಗ್ಗದಲ್ಲಿ ಮಾತನ್ನು ಬರೀತಾರೆ. ನಾವು ಊಟ ಮಾಡಿದ ಕೊನೆಯ ತುತ್ತಿನ ಕೊನೆಯ ಅಗಳನ್ನ ಅರಗಿಸಿ ನಂಬುವಷ್ಟರು ಕೂಡ ಸ್ವತಂತ್ರರು ನಾವಲ್ಲ. ಆ ಸಂದರ್ಭದಲ್ಲಿ ಕಾಲದ ಕರಿ ಬಂದಾಗ ಎಲ್ಲವನ್ನ ಬಿಟ್ಟು ಹೋಗ್ತಕ್ಕಂತಹ ಶಾಶ್ವತ ಬಾಧಕನ್ನ ನಾವೆಲ್ಲ ಪಡ್ಕೊಂಡು ಬಂದಿದ್ದೇವೆ. ಆದ್ರೆ ಆ ಹುಟ್ಟು ಮತ್ತು ಸಾವು ಎರಡರ ಮಧ್ಯದಲ್ಲಿರ್ತಕ್ಕಂಥ ವಾಸ್ತವ ಬದುಕನ್ನ